ಇವತ್ತು ನಮ್ಮ ಕಾಮಿಡಿ ಕಿಂಗ್ ಜಾಕೆಟ್ ಸರ್ಗೂ ಬಂದಿದೆ ಗ್ರೀನ್ ಪಾಸ್ ನನಗೆ ಆನೆಸ್ಟ್ ಆಗಿ ಹೇಳ, ನನ್ನ ಟಿವಿ ಶೋಸ್ಗಳು ಏನೇನಿದಾವಲ್ಲ ಅದರಲ್ಲಿ ಈ ಪ್ರೋಗ್ರಾಮ್ ಇದೆಯಲ್ಲ ನನ್ನ ಫೇವ್ರೇಟ್ ಪ್ರೋಗ್ರಾಮ್. ಸರ್ ಈಗ ಏನಾರ ಒಂದು ಸ್ಮಾಲ್ ರೂಲ್ ಇದೆ ಸರ್. ಈಗ ಆಕ್ಚುಲಿ ನೀವು ಯಾರು ಅಂತ ನಮಗೆ ಗೊತ್ತಿಲ್ಲ ಸರ್. ಈಗ ನಾನು ಕೇಳ್ತೀನಿ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಈಸ್ಪುರ್ ಅಂತ. ಈಸ್ಪರ್ ಗೌಡ ಅಂತ. ಈಸ್ಪರ್ ಗೌಡ ಯಾವ ಊರಪ್ಪ? ನಮ್ದು ಜಡೆ ಮಾಷದ ಪಕ್ಕ ಆನೋಡ್ಗೋ ಗ್ರಾಮ ಅಂತ. ಆಡಿಷನ್ಸ್ ಎಲ್ಲಿ ಕೊಟ್ರಿ ನೀವು? ನಾವು ಅಲ್ಲೇ ಗದ್ದೆ ಬೈಲಲ್ಲಿ ಅಲ್ಲಿ ಇಲ್ಲಿ ಆಡ್ಕೊಂಡು ಹೆಂಗೋ ಮಾಡ್ತಾ ಇದ್ವಿ. ಅವಾಗ ನಾವು ಡವಾಕಿದ ಹುಡುಗಿ ಹೇಳ್ತಾ ಇದ್ದು, ನೀನು ಆ ಕುರಿಕಾಯಿ ಹುಡುಗ ಹೋದ್ನಲ್ಲ ಆ ಟೈಪ್ ಈ ಟೈಪ್ ಆಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡು, ಆಗ ಆಗ್ಬಿಟ್ರೆ ತುಂಬಾ ಚೆನ್ನಾಗಿರ್ತದೆ, ನಮ್ಮಪ್ಪ ಏನು ಅನ್ನಲ್ಲ ನಿಮ್ಮ ಬಗ್ಗೆ ಅಂತ ಅದಕ್ಕೆ ಬಂದೆ ಮೇಡಮ್. ಆದ್ರೆ ನೀವು ಸಂಗೀತ ಕಲ್ತಿದ್ರ? ಇಲ್ಲ ಬಿಡಿ, ಆ ಟೈಪ್ ಈ ಟೈಪ್ ಸುಮ್ಮನೆ ಏನೋ ಸ್ವಲ್ಪ ತಿಳ್ಕೊಂಡಿದ್ದೆ. ಆದ್ರೆ ನೀವು ಎಷ್ಟು ಚೆನ್ನಾಗಿ ಹಾಡಿದಿರ ಅನ್ನೋದನ್ನ ನಾವು ಜಡ್ಜಸ್ ಹತ್ರ ಕೇಳೋಣ. ಫಸ್ಟ್ ನಾವು ಮಹಾಗುರುಗಳ ಹತ್ರ ಡೈರೆಕ್ಟ್ ಆಗಿ ಕೇಳೋಣ. ಆ ಮಹಾಗುರುಗಳೇ, ಈ ಮಹಾಗಾಯಕನಿಗೆ ಸ್ವಾಗತ. ತುಂಬಾ ಧನ್ಯವಾದ ಸರ್. ಗುರುಗಳೇ, ಚೆನ್ನಾಗಿತ್ತು ಹಾಡಿದ್ದು, ಸ್ವಲ್ಪ ಸ್ವರಗಳು ಒಂಚೂರು ಆ ಟೈಪ್ ಈ ಟೈಪ್ ಅಲ್ಲೆಲ್ಲ ಅದು ಬೇಕಾಯ್ತು, ಗೊತ್ತಾಗಿಲ್ಲ ಬುದ್ಧಿ. ಆ ಟೈಪು ಈ ಟೈಪು ಎಲ್ಲಾ ಟೈಪು ಬೇಕು ಅಲ್ಲಿ. ಹೌದು ಸ್ವಾಮಿ, ಆ ಟೈಪಲ್ಲಿ ಸ್ವಲ್ಪ ಇತ್ತು, ಈ ಟೈಪಲ್ಲಿ ಸ್ವಲ್ಪ ಇತ್ತು, ಹೌದೌದು, ಮಧ್ಯದಲ್ಲಿ ಸ್ವಲ್ಪ ಮಿಸ್ಸಿಂಗ್ ಇತ್ತು. ಹೌದು, ಅದು ಬಂದ್ಬಿಟ್ಟಿದ್ರೆ ಹೌದು, ತುಂಬಾ ಚೆನ್ನಾಗಿರ್ತಿತ್ತು. ನಾವು ನೀವು ಒಂಚೂರು ಟ್ರೈನಿಂಗ್ ಮಾಡ್ಕೊಂಡು ಬಸ್ಸಲ್ಲಿ ಕುತ್ಕೊಂಡು ಒಂಚೂರು ಹಂಗೆ ಹಿಂಗೆ ಅಂತ ಅನ್ಬಿಟ್ರೆ ಕಲ್ತ್ಕೊಬಿಡೋಣ. ಫ್ಯೂಚರ್ ಇದೆ, ಫ್ಯೂಚರ್ ಇದೆ. ಜನ್ಯಾಜಿ, ಹೊಸ ಗಾಯಕರಲ್ಲಿ ನಂದೊಂದು ವಿನಂತಿ. ಹೇಳಿ ಬುದ್ಧಿ. ನಿಮ್ಮ ಇನ್ನೊಂದು ಸಿನಿಮಾಕ್ಕೆ ನನ್ನ ಸಂಗೀತ ನಿರ್ದೇಶಕನಾಗಿ ಹಾಕೊಳ್ಳಿ. ಏನೇನು ಉಲ್ಟಾ ಮಾಡ್ತಾ ಇದ್ದೀರಾ ನೀವು? ನಾವು ಅವ್ರ ಮುಂದೆ ಏನು ಇದೆಲ್ಲ ಹೇಳೋಕ್ಕಾಗಲ್ಲ. ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನೀವು ಬಂದಿದ್ದು ಇಷ್ಟು ಸಂತೋಷ ಸಡನ್ ಆಗಿ. ಇಲ್ಲ, ಇದುವರೆಗೂ ನಾವು ಎಂಗೇಜ್ ಆಗಿದ್ದಾಗ ನೀವೆಲ್ಲೋ ಇರ್ತಿದ್ರಿ, ನೀವು ಎಂಗೇಜ್ ಆಗಿದ್ದಾಗ ನಾವು ಮುಗಿಸ್ಕೊಂಡು ಎಲ್ಲೋ ಹೋಗ್ತಿದ್ವಿ. ಇವತ್ತು ಹೆಂಗಾಯಿತು ಅಂತಂದರೆ ಎರಡೂ ಕಾರ್ಯಕ್ರಮಗಳು ಒಂದೇ ದಿನ ಆಗೋವಂಥದ್ದಾಯಿತು. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಗುರುಗಳನ್ನ ಮಾತಾಡ್ಸೋಣ ಅಂತ ಬಂದೆ, ಅವರು ಫೋಟೋ ಸೆಷನಲ್ಲಿ ಬ್ಯುಸಿ ಆಗಿದ್ದಾರೆ, ಕರ್ಕೊಂಡು ಎತ್ತಾಕೊಂಡು ಹೋಗೋರೆ ಅಂದರು. ಸುಮ್ಮನಾದೆ. ಆಮೇಲೆ ನಮ್ಮ ಸ್ನೇಹಿತರು ಸಿಕ್ಕಿದ್ರು, ನಾವು ಅವರು ಮಾತಾಡಿದ್ವಿ, ನೀವಿಬ್ಬರು ನಂಗೆ ಸಿಕ್ಕಿರಲಿಲ್ಲ. ನನಗೆ ಆ್ಯಕ್ಚುಲಿ ಅದು ಎಷ್ಟೊತ್ತು ಮುಗಿಯುತ್ತೆ, ಎಷ್ಟೊತ್ತು ನಿಮ್ಮ ಬಂದು ಈ ಸೆಟ್ಗೆ ನೋಡ್ಕೊಂಡು ಹೋಗಲಿ ಅಂತ ಕಾಯ್ತಿದ್ದೆ ನಾನು. ನಾನು ಮೊದಲನೇದಾಗೆ ನಮ್ಮ ಹಂಸಲೇಖ ಸರ್ ಅವ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಥ ದೊಡ್ಡ ಹೃದಯ ಗೊತ್ತಾ ಅದು. ಅವರಲ್ಲಿ ಇದ್ದಿದ್ದ ಗುಣ ಏನು ಅಂದರೆ, ನಾನೂ ಬೆಳಿಬೇಕು, ನನ್ನ ಜೊತೆಲಿ ಇರೋರು ಎಲ್ಲರೂ ಚೆನ್ನಾಗಿರಬೇಕು ಅಂತ. ಅದಕ್ಕೆ ಹಂಸಲೇಖ ಅವರು ಇಷ್ಟು ವರ್ಷ ಆದರೂ ಕೂಡ ಶೇಕ್ ಆಗದೆ ಒಂದು ಅದ್ಭುತವಾದ ಪಿಲ್ಲರ್ ಆಗಿ ಕೂತಿದ್ದಾರೆ ಅಂದರೆ ಬಿಕಾಸ್ ಆಫ್ ಹಿಸ್ ಕ್ಯಾರೆಕ್ಟರ್ ಫಸ್ಟ್. ಇವತ್ತು ರವಿಚಂದ್ರನ್ ಅವರು ಭಾಳ ದೊಡ್ಡ ನಟನಾಗಿ ನಿರ್ಮಾಪಕನಾಗಿ ಎಲ್ಲ ಆಗಿದ್ರು. ನನ್ನ ಪ್ರಕಾರ ಹಂಸಲೇಖ ಅವ್ರಿಗೆ ಆ ಪದ ಜೋಡಣೆ ಮತ್ತು ಆ ಮ್ಯೂಸಿಕ್ಕು, ಇವ್ರ ಜೊತೆ ಒಬ್ಬರು ಸ್ಯಾಕ್ಸ್ ರಾಜ ಅಂತ ಒಬ್ಬರಿದ್ದರು. ಇವ್ರದ್ದೆಲ್ಲ ರೆಕಾರ್ಡಿಂಗ್ ನೋಡೋದೇ ಒಂದು ಆನಂದ. ಏನು ಹಾಲ್, ತುಂಬ ಇಷ್ಟು ದೊಡ್ಡ ಹಾಲ್ ಇರೋದು, ಅಲ್ಲೆಲ್ಲ ವೈಲಿನವ್ರು ಕೂತಿರೋರು ಒಂದು 50 ಜನ, ಇಲ್ಲೆಲ್ಲ ಫುಲ್ಲು ಎಕ್ವಿಪ್ಮೆಂಟ್ ಫುಲ್ಲು ಹೆಂಗೆ ಅಂದರೆ ಒಂದು 150-200 ಜನ ಇರೋರು. ಇವ್ರು ಕೂತ್ಕೊಂಡು ಆರಾಮಾಗಿ, ಇವ್ರ ಸ್ಟೈಲ್ ಭಾಳ ಚೆನ್ನಾಗಿತ್ತು. ಎಲ್ಲರೂ ಚೇರಲ್ಲಿ ಕೂತ್ಕೊಂಡು ಈ ಥರ ಮಾಡಿದ್ರೆ ಇವ್ರು ಅದ್ರ ಮೇಲೆ ಒಂದು ಕಾಲು ಹಾಕೊಂಡು ಕೂತ್ಕೊಬಿಟ್ಟಿರೋರು. ಕೂತ್ಕೊಂಡು ಎಷ್ಟು ಚೆನ್ನಾಗೇ ಅದಲ್ಲಪ್ಪ ಇದಪ್ಪ ಇದನ್ನ ಇಳಿಸು ಅಂತ ಏನೋ ಹೇಳೋರು, ಅದು ನಡೀತಾ ಇರೋದು. ಆವಾಗ ಇವರ ಹಾಡು ಯಾವುದೋ ಫಸ್ಟು ಬಂದಿದ್ದು ಪ್ರೇಮಲೋಕನ ಯಾವುದೋ ಒಂದು ರವಿಚಂದ್ರನ್ ಅವ್ರದ್ದು. ಅವಾಗ ಏನ್ರಿ ಯಾವುದೋ ಹರಿಕತೆ ಆಡಿದ್ದಂಗೆ ಐತೆ, ಏನ್ರಿ ಇದೆಲ್ಲ ಇದು ಅಂದರೆ ಅವಾಗೆಲ್ಲ ಚಿ ಉದಯಶಂಕರ್ ಅವ್ರ ಯುಗ ಅಲ್ವಾ, ಏನೋ ಒಂಥರ ಇವರು ಆಡು ಭಾಷೆನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವಾಗ ಅಲ್ಲಿ ಇದು ಬೈಕು ಸ್ಟ್ರೈಕು ಇದೋ ಹಿಡ್ಕೊಂಡು ತಿರುಗಿಸು ಅಂತ ಅಂದ್ಬಿಟ್ಟು ಆ ಥರ ಬಂತಲ್ಲ, ಎಲ್ಲರೂ ಇದ್ರ ಬಗ್ಗೆ ಮಾತಾಡೋರು. ಅದು ಆದಮೇಲೆ ಅದೇ ಜನ ಒಂದಿನ ಅಂದರು, ಏನ್ರಿ ಹುಟ್ಟಾಕ್ಬಿಟ್ಟ ಯಪ್ಪ ಟ್ರೆಂಡ್ನ, ಇವತ್ತೇನ್ರಿ ಮನೇಲಿ ಕ್ಯಾಸೆಟ್ ಎಲ್ಲ ಲಕ್ಷಾಂತರ ಕೋಟ್ಯಾಂತರ ರವಿಚಂದ್ರನ್ ಕ್ಯಾಸೆಟ್ ಎಲ್ಲ ಆ ಕಾಲದಲ್ಲೇ ಕೋಟಿ ರೂಪಾಯಿ ಹೋಗತ್ತರ. ದಟ್ ಈಸ್ ದಿ ಸ್ಟ್ಯಾಮಿನಾ ಆಫ್ ಹಂಸಲೇಖ ಅವರು. ಇನ್ನು ಅವನ ಬಗ್ಗೆ ನಾವು ಏನು ಹೇಳೋಣ, ಈಸ್ ಮೈ ಫೇವ್ರೆಟ್ ಗೈ. ಅವನು ಎಷ್ಟು ಹೇಳಿದ್ರು ಸಾಲದು. ನಮ್ಮ ಅಮ್ಮನ ಮುಂದೆ ಹಾಡ್ದವನು ಅವನು. ಅಮ್ಮ ಈ ಹುಡುಗ ಪುಲೆ ಚೆನ್ನಾಗಿ ಆಡುತ್ತೆ ನೋಡಮ್ಮ ಅಂತ ಅಂದ್ಬಿಟ್ಟು, ದೇವರಿಗೊಂದು ಕಾಗದ ಬರೆದು ಇವ್ರದೇ ಹಾಡು, ಅದನ್ನು ನಮ್ಮ ಅಮ್ಮನ ಮುಂದೆ ಆಡಿದ. ಹುಡುಗ ಹೊಸಾಳ ಚೆನ್ನಾಗಿ ಆಡ್ತಾನೆ ಕೊಣ ಅಂದಿಲ್ಲ ನಮ್ಮಮ್ಮ, ಹಳ್ಳಿಯವಳು ಭಾಳ ಮೆಚ್ಚಿದ್ಲು ಅವನ. ಇನ್ನು ಇವ್ರ ಬಗ್ಗೆ ನಾವು ಏನು ಹೇಳೋದು, ಫಸ್ಟು ಇವ್ರ ಬಗ್ಗೆ ಜೈ ಹೋ ಅಂತ ಒಂದು ಹಾಡೆಲ್ಲ ಆಡಿದ್ದಾರೆ. ಇವ್ರನ್ನ ಕನ್ನಡದಲ್ಲಿ ನಾವು ಆಡಿಸ್ತಾ ಇದೀವಿ ಅಂತ ಹೇಳಿ ಅವರು ಮನೋ ಅವರು ಇವ್ರ ಬಗ್ಗೆ ಹೇಳ್ತಾ ಇದ್ರು. ಅದಾದ್ಮೇಲೆ ನೋಡಿದ್ರೆ ಇವತ್ತು ಇವ್ರು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಎಲ್ಲ ಹಿಂದಿ ಸಿಂಗರ್ಸ್ಗೂ ಪ್ಯಾಕಪ್ ಮಾಡಿ ಕಳಿಸೋರೆ ಮನೆಗೆ. ಒಟ್ಬಿಡಪ್ಪ ಸಾಕು, ಸಾಕಲ್ಲ ನಾವು ಬರೋವರೆಗೂ ನಿಮ್ಮದು, ನಾವು ಬಂದ್ಮೇಲೆ ನಮ್ಮದೇ ಕೊಡ ಅಂತ ಅವರು ಸೆಟ್ಲ್ ಆಗ್ತಾರೆ. ಇನ್ನು ಮ್ಯೂಸಿಕಲ್ಲಿ ಇವನ ಬಗ್ಗೆ ನಾನು ಏನು ಹೇಳೋದು, ನೋಡೋಕೆ ಚಿಕ್ಕ ಹುಡುಗ ಇದ್ದಂಗಿದ್ದಾನೆ, ಆದರೆ ಮ್ಯಾಟ್ರು ನಿಮ್ಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅಲ್ಲ ಯಾವ ಟೈಪ್ ಮ್ಯೂಸಿಕ್ ಬಾರಿಸ್ತಾನೆ ಅಂತ ನಿಮ್ಗೆ ಗೊತ್ತಲ್ಲ ಅಲ್ವಾ ಸರ್?
ಯಾಕಂದರೆ ಕನೆಕ್ಷನಲ್ಲಿ ಇರ್ತಾರೆ, ಅವರ ಇಬ್ಬರ ಒಂದು ಹೋರಾಟಗಳು ಇದನ್ನೆಲ್ಲ ನಾವು ನೋಡಿ ಮಜಾ ತೊಗೊತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು ಆಲ್. ಇಸ್ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್. ನನ್ನ ಪ್ರಕಾರ ಈ ಒಂದು ಕಾರ್ಯಕ್ರಮ ಎಷ್ಟು ಜನರ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ನಾನೇ ಹೇಳ್ತೀನಲ್ಲ, ಈ ಒಂದು ಕಾರ್ಯಕ್ರಮ ಬಂತು ಅಂದರೆ ಆ ಯಾರೋ ಪ್ರತಿಭೆಗಳು ಎಲ್ಲಿರೋರು, ಯಾರೋ ಕುರಿ ಕಾಯೋನಂತೆ, ಅದು ಎಲ್ಲೆಲ್ಲಿಂದನೋ ಬರ್ತಾನಂತೆ. ಅವನು ಇವತ್ತು ಎಷ್ಟು ವಿಶ್ವವಿಖ್ಯಾತ ಆಗಿದ್ದಾನೆ ಅಂದರೆ, ನಾನು ಅಮೇರಿಕಾಗೆ ಹೋದಾಗ ಐ ವಾಸ್ ಶಾಕ್ಡ್. ಆ ಹುಡುಗನ ಬಗ್ಗೆ ಇದ್ದಂಥ ವಿಷಯ ಎಂಥ ಎಲ್ಲ ಕ್ಲಾಸ್ ಜನ ಅವರು ಒಬ್ಬೊಬ್ಬರಿಗೆ ನನ್ನ ಸ್ನೇಹಿತರಿಗೆ 1.5 ಕೋಟಿ 2 ಕೋಟಿ ಸಂಬಳ ಅವ್ರು ನಾವೆಲ್ಲ ಸಂಜೆ ಕೂತಾಗ ಅವ್ರು ಹೇಳೋದು, ಏನ್ರಿ ಪ್ರೋಗ್ರಾಮ್ ಅದು, ಆ ಹುಡುಗ ಯಾರ್ರಿ ಕುರಿ ಕಾಯೋವನು, ಏನ್ರಿ ಅವನು ಹಂಗಾಡ್ಬಿಟ್ಟ ಅಂದರೆ ಲೆಕ್ಕ ಹಾಕಿ. ಈ ವೇದಿಕೆಗೆ ಎಂಥ ಒಂದು ಗತ್ತಿದೆ ಅಂದರೆ, ಇಲ್ಲಿ ಬಂದು ಯಾರು ನಿಂತರೂ ಅವರು ವಿಶ್ವದ ತುದಿಗೆ ಕಾಣಿಸುವಷ್ಟು ಮಟ್ಟಕ್ಕೆ ಬೆಳೆಸುವಂಥ ಒಂದು ಸ್ಟೇಜು. ಈ ಸ್ಟೇಜಲ್ಲಿ ನಾವು ಬಂದಿರೋದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೋ ಕ್ಯೂಟ್. ಜಗ್ಗೇಶ್ ಸರ್ ಅವರು ಈ ಹಾಡಿನ ಮನೆಗೆ ಬಂದಿದ್ದು ನಮಗೆ ಬಹಳ ಸಂತೋಷ ಆಯಿತು. ಸರ್, ಇನ್ನೊಂದು ಪ್ರೀತಿಯ ಕಾಣಿಕೆ ನಿಮ್ಗೆ ಕೊಡಬೇಕು ಅನ್ನೋದು ನಮ್ಮ ಆಸೆ. ಅಂದರೆ ಈ ಮೆಮೊರಿ ನಿಮ್ಮ ಜೊತೆ ಯಾವಾಗಲೂ ಇರಲಿ ಅನ್ನೋದು. ಇದು ಜನರಲಿ ನಾವು ಇಲ್ಲಿ ಆಯ್ಕೆ ಆಗುವಂಥ ಕಂಟೆಸ್ಟೆಂಟ್ಸ್ಗೆ ಕೊಡ್ತೀವಿ, ಆದರೆ ಇವತ್ತು ನಿಮ್ಮ ಕೈಗೆ ಆ ಕಾಣಿಕೆನ ಕೊಡಬೇಕು ಅನ್ನೋ ಆಸೆ. ನಿಮ್ಮ ಪರ್ಮಿಷನ್ ಇದ್ರೆ ದಯಮಾಡಿ ಕೊಡಿ. ಮಹಾಗುರುಗಳೇ, ನಿಮ್ಮ ಕೈಯಾರೆ ಆ ಮೆಡಲನ್ನು ದಯಮಾಡಿ ಜಗ್ಗೇಶ್ ಸರ್ಗೆ ಕೊಡಬೇಕಾಗಿ ಕೋರಿಕೆ, ಒಂದು ನೆನಪಿಗೆ. ಐ ರಿಕ್ವೆಸ್ಟ್ ಆಲ್ ಜಡ್ಜಸ್ ಆಲ್ಸೋ ಟು ಕಮ್ ಆನ್ ಸ್ಟೇಜ್ ಪ್ಲೀಸ್. ಜಗ್ಗೇಶ್ ಸರ್ ಹಾಗೂ ಮಹಾಗುರುಗಳನ್ನ ಒಂದೇ ವೇದಿಕೆ ಮೇಲೆ ಒಟ್ಟಿಗೆ ನೋಡೋದು ಒಂದು ರೀತಿಯ ಸಂತೋಷ ಅಲ್ಲ? ಇಬ್ರು ಕನ್ನಡದ ಕಾವಲುಗಾರರು. ನಮ್ಮಿಬ್ಬರ ಬಗ್ಗೆ ಲಂಕೇಶ್ ಅವರು ಒಂದು ಮಾತು ಹೇಳಿದ್ದಾರೆ, ಅದು ನಿಮಗೆ ಗೊತ್ತಿಲ್ಲ. ಅವರು ಸ್ವಲ್ಪ ಗುಂಡು ಹಾಕ್ಕೊಂಡು ಸಭೆಯಲ್ಲಿ ಮಾತಾಡ್ತಾ ಕೂತವ್ರೆ. ಈ ಹಂಸಲೇಖ ಅನ್ನೋ ಒಬ್ಬ ಕಿಡಿಗೇಡಿ ಬಂದ್ಬಿಟ್ಟಿದ್ದಾನೆ ಇಂಡಸ್ಟ್ರಿಗೆ, ಅವನ ಬಗ್ಗೆ ಏನು ಹೇಳ್ತೀರಾ ಅಂತ ಇನ್ನೊಬ್ರು ಕೇಳ್ತಾವ್ರೆ. ಇಲ್ಲ, ಕಿಡಿಗೇಡಿ ಅದೆಲ್ಲ ಬಿಟ್ಬಿಡಿ, ಅಲ್ಲಿ ಬೇರ್ ಬಿಟ್ಟವ್ರೊಬ್ರು ಇದ್ದಾರೆ, ಬೇರ್ ಬಿಡ್ತಾವ್ರೊಬ್ರು ಇದ್ದಾರೆ ಅಂತ. ಯಾರದು? ಕನ್ನಡ ಇಂಡಸ್ಟ್ರಿಯಲ್ಲಿ ಜಗ್ಗೇಶ್ ಮತ್ತು ಹಂಸಲೇಖನ ತಮಾಷೆಗೆ ತಗೋಬೇಡಿ. ಒಬ್ರು ಬೇರ್ ಬಿಟ್ಬಿಟ್ಟವ್ರೆ, ಇನ್ನೊಬ್ರು ಬೇರ್ ಬಿಡ್ತಾವ್ರೆ. ಕನ್ನಡದಲ್ಲಿ ಜಗ್ಗೇಶ್ ಇಲ್ಲ ಅಂತಿದ್ರೆ ಕಾಮಿಡಿಗೆ ಟೈಮಿಂಗ್ ಇರ್ತಿರ್ಲಿಲ್ಲ. ಕಾಮಿಡಿಗೆ ಟೈಮಿಂಗ್ ಇರ್ತಿರ್ಲಿಲ್ಲ. ಟೈಮಿಂಗ್ ಇರ್ತಾರೆ. ಸೂಪರ್ ಮಾಡಿದ್ರು ಜಗ್ಗೇಶ್. ಇನ್ನು ಹಾಡಬೇಕು ಅಂತ ಹೊರಗಡೆ ಒಂದಷ್ಟು ಕಂಟೆಸ್ಟೆಂಟ್ಸ್ ಕಾಯ್ತಾ ಇದ್ದಾರೆ, ಅವರಿಗೆ ಒಂದು ವಿಶಸ್ ನಿಮ್ಮ ಕಡೆಯಿಂದ ಜಗ್ಗೇಶ್ ಸರ್. ಬಾರದು ಬಪ್ಪದು ತಪ್ಪದು. ಯಾರಿಗಾದರೂ ಯೋಗ ಇರಬೇಕು ಅಂತಂದರೆ ಅದು ಎಲ್ಲೇ ಬಚ್ಚಿಟ್ಟಿದ್ರೂ ಕೂಡ ದೇವರು ಒಂದು ಅವಕಾಶನ ಕೊಡ್ತಾನೆ. ಯಾರು ಕೊಡ್ತಾರೆ ಗೊತ್ತಿಲ್ಲ, ಯಾರೋ ಪರಿಚಯ ಮಾಡ್ತಾರೆ, ಯಾರೋ ಹೇಳ್ತಾರೆ, ಎಲ್ಲೋ ಹೋಗ್ತಾರೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆ ಕುರಿ ಕಾಯ್ತಾ ಇದ್ದಿದ್ದು ಹುಡುಗನ ಬಗ್ಗೆ. ಈ ವೇದಿಕೆಗೆ ಬಂದು ಅವ್ನು ನಿಂತಿದ ತಕ್ಷಣ ಇವತ್ತು ಎಷ್ಟು ಪ್ರಖ್ಯಾತ ಆಗಿದ್ದಾನೆ ಅಂದರೆ ಅವನಿಗೆ ಒಂದು ದೊಡ್ಡ ಬದುಕೇ ಕಟ್ಕೊಟ್ಬಿಡ್ತು ಈ ವೇದಿಕೆ. ಇಂಥ ಅವಕಾಶ ಸಿಗೋದು ಭಾಳ ಅಪರೂಪ. ಚೆನ್ನಾಗಿ ಅಭ್ಯಾಸ ಮಾಡಿ ಮುಗಿಲೆತ್ತರಕ್ಕೆ ಮುಟ್ಟೋ ಥರ ಬೆಳವಣಿಗೆ ಆಗ್ಬಿಡಿ. ಇಂಥ ಚಾನ್ಸ್ ಎಲ್ರಿಗೂ ಸಿಗಲ್ಲ ಈ ವೇದಿಕೆ ಮೇಲೆ ಬರೋದಕ್ಕೆ. ಸಿಕ್ಕಿದ್ದನ್ನು ಬಾಚಿ ತಪ್ಕೊಬಿಡ್ಬೇಕು. ಇಂಥ ದಿಗ್ಗಜರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿ ನಿಮ್ಮನ್ನು ಒಪ್ಪಿದ್ದಾರೆ ಅಂದರೆ ಅಲ್ಲಿಗೆ ಎಂಟೈರ್ ಕರ್ನಾಟಕವೇ ನಿಮ್ಮನ್ನು ಒಪ್ಪಿದೆ ಅಂತ ಅರ್ಥ. ಒಳ್ಳೆಯದಾಗಲಿ, ಬಂದಿದ್ದೀರಿ, ಗೆದ್ದು ಮುಂದೆ ಸಾಗಿ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಮ್ಮ ನವರಸ ನಾಯಕ ಜಗ್ಗೇಶ್ ಸರ್ಗೆ ಚಪ್ಪಾಳೆ.